ಸೊ ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ತುಂಗಭದ್ರಾ ನದಿಯ ಗೇಟ್ ಮುಖಾಂತರ ನೀರು ಬಿಡ್ತಾರಲ್ಲ ಆ ಗೇಟ್ ಮುಂಭಾಗದಲ್ಲಿ ಬಂದಿದ್ವಿ. ಯಾವುದೋ ಒಂದು ಕೆಲಸಕ್ಕೆ ಹೊಸಪೇಟೆಗೆ ಬಂದಿದ್ವಿ. ಸೊ ಹಾಗಾಗಿ ಫ್ರೀ ಇದ್ವಿ, ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಸೊ ಗೇಟ್ ಮುಂದೆನೇ ಇದ್ದೀವಿ, ನೋಡ್ತಾ ಇದ್ದೀವಿ. ನನಗೆ ಆ ಗೇಟ್ಗೆ ಅಂದರೆ ಸುಮಾರು ಒಂದು 100-120 ಅಡಿ ಅಷ್ಟೇ ಡಿಫ್ರೆನ್ಸ್ ಇದೆ. ಸೊ ತುಂಬ ಚೆನ್ನಾಗಿದೆ. ಇದೆ ನೋಡಿ, ಈಗ ನೀರು ಯಾವುದೇ ಗೇಟ್ ಮುಖಾಂತರ ನೀರನ್ನು ಬಿಟ್ಟಿಲ್ಲ, ಇದು ಕಾಲುವೆಗಳ ಮುಖಾಂತರ ನೀರನ್ನು ನದಿಗೆ ಬಿಡಲಾಗಿದೆ. ಸೊ ನೋಡಿ, ಇದೇ ನೀರು, ತುಂಗಭದ್ರಾ ತಾಯಿ. ಆಗೋ ಎಲ್ಲ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ, ಹೈವೇ ರೋಡ್. ಅಲ್ಲಿಂದ ನಿಂತ್ಕೊಂಡು ನಾವೆಲ್ಲ ನೋಡ್ತಾ ಇದ್ವಿ, ವೆಹಿಕಲ್ಸ್ ಓಡಾಡ್ತಾ ಇದ್ದಾವೆ. ಸೊ ಅಲ್ಲಿಂದ ನಿಂತು ನೋಡೋದಕ್ಕೂ ಆ ಗೇಟ್ನ ಮುಂಭಾಗದಲ್ಲಿ ಬಂದು ತುಂಗಭದ್ರಾ ಡ್ಯಾಮ್ನ ಮುಂಭಾಗದಲ್ಲಿ ನಿಂತು ನೋಡುವಂಥದ್ದು ಒಂದು ರೋಮಾಂಚಕಾರಿಯಾದಂಥ ದೃಶ್ಯವನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ತುಂಬ ಒಂದು ಎಕ್ಸೈಟಿಂಗ್ ಆಗಿದೆ, ಆಮೇಲೆ ಅಷ್ಟೇ ಭಯ ಕೂಡ ಆಗ್ತಾ ಇದೆ. ಸೊ ನಮ್ಮ ಅಣ್ಣವರು ಸದ್ದಾಮ್ ಅವರು ನಾವು ಒಟ್ಟಿಗೆ ಬಂದಿದ್ದೀವಿ. ಸರ್, ನಮ್ಮ ಸದ್ದಾಮ್ ಅವರು ನಾವು ಒಟ್ಟಿಗೆ ಬಂದಿದ್ದೀವಿ. ನಾವಿಬ್ಬರು ಸಿಕ್ಕಾಪಟ್ಟೆ ಓಡಾಡ್ತಾ ಇರ್ತೀವಿ. ಹಂಗೆ ಒಳ್ಳೆ ವಾತಾವರಣ. ಏನೋ ಸೂರ್ಯದೇವ ಕಣ್ಣು ತೆಗೆದನಪ್ಪ ಇವತ್ತೊಂದು ಸ್ವಲ್ಪ. 3-4 ದಿನದಿಂದ ಮೋಡ ಕವಿದ ವಾತಾವರಣ ಇತ್ತು. ಸೊ ಇವತ್ತು ಕಣ್ಣು ತೆಗೆದಿದ್ದಾನೆ. ನೋಡ್ಕೊಂಬಿಡಿ. ಯಾರಾದರೂ ಇಲ್ಲಿಗೆ ಬರಬೇಕು, ವಿಸಿಟ್ ಮಾಡಬೇಕು ಅಂತಂದರೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ, ಅಡ್ರೆಸ್ ಹೇಳ್ತೀನಿ, ಬಂದು ಹೋಗ್ಬೋದು. ಬೈಕೆಲ್ಲ ಬರ್ತೈತೆ, ನಾವು ಬೈಕ್ನಲ್ಲೇ ಬಂದಿದ್ದೀವಿ. ಅಲ್ಲಿ ಹಾಕಿದ್ದೀವಿ ನಮ್ಮ ರಾಯಲ್ ಎನ್ಫೀಲ್ಡನ್ನು. ನೋಡಿ, ಚೆನ್ನಾಗಿದೆ ನೋಡೋಕ್ಕೆ, ತುಂಬ ಹತ್ತಿರದಿಂದ. ಧನ್ಯವಾದಗಳು. ಫುಲ್ ನೀರು ಬಿಟ್ಟಾಗಂತ್ರ ಅವನು ಫುಲ್ ತುಂಬಿ ಹರ್ಕೊಂಡು ಹೋಗ್ಬಿಡ್ತಂತ ನಾನೆಲ್ಲ. ಹಾಂ ಮತ್ತೆ